ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಆಗಸ್ಟ್ ತಿಂಗಳ 6ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು ನಂಬಿಕೆಯ ಪ್ರಾರ್ಥನೆ. ನನಗೆ ಸಹಾಯ ಮಾಡುವವರಲ್ಲಿ ಕರ್ತನು ನನ್ನ ಕಡೆ ಇದ್ದಾನೆ, ಆದುದರಿಂದ ನನ್ನನ್ನು ದ್ವೇಷಿಸುವವರನ್ನು ನಾನು ವಿಜಯದಿಂದ ನೋಡುವೆನು. ಕೀರ್ತನೆಗಳು 118:7. ದಾವೀದನ ಪ್ರಾರ್ಥನೆಗಳಲ್ಲಿ ನಾವು ಆಳವಾದ ನಂಬಿಕೆ, ವಿಶ್ವಾಸ ಮತ್ತು ವಿಶ್ವಾಸದ ಅಭಿವ್ಯಕ್ತಿಯನ್ನು ಕಾಣಬಹುದು. ನಾವು ಪ್ರಾರ್ಥನೆಯ ಸಮಯದಲ್ಲಿ ನಮ್ಮ ನಂಬಿಕೆಯನ್ನು ಘೋಷಿಸಿದಾಗ ಆ ಘೋಷಣೆಯೇ ನಮ್ಮ ಹೃದಯಗಳಲ್ಲಿ ಭರವಸೆ ಮತ್ತು ಧೈರ್ಯವನ್ನು ತರುತ್ತದೆ. ಕರ್ತನು ನನ್ನ ಕಡೆ ಇದ್ದಾನೆ ಎಂದು ದಾವೀದನು ಎಷ್ಟು ವಿಶ್ವಾಸದಿಂದ ಹೇಳುತ್ತಾನೆ ಎಂಬುದನ್ನು ನೋಡಿ. ನಂಬಿಕೆಯ ಪ್ರಾರ್ಥನೆ ಎಂದರೆ ಕೇವಲ ಅಗತ್ಯಗಳನ್ನು ಪೂರೈಸಲು ಬೇಡುವುದಲ್ಲ, ಅದು ಕರ್ತನ ಹೆಸರಿನಲ್ಲಿ ನಮ್ಮ ಪ್ರೀತಿ ಮತ್ತು ನಂಬಿಕೆಯ ಅಭಿವ್ಯಕ್ತಿಯಾಗಿದೆ. ನಾವು ಕೇಳುವುದನ್ನು ದೇವರು ನೀಡುತ್ತಾನೆ ಎಂಬ ನಿರೀಕ್ಷೆಯೊಂದಿಗೆ ಪ್ರಾರ್ಥಿಸುವುದು, ಇದು ನಂಬಿಕೆಯ ಪ್ರಾರ್ಥನೆಯಾಗಿದೆ. ಕೀರ್ತನೆ 23 ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಅದರಲ್ಲಿ ದಾವೀದನು ಎಂದಿಗೂ ಯಾವುದಕ್ಕೂ ಬೇಡಿಕೊಳ್ಳುವುದಿಲ್ಲ, ಬದಲಾಗಿ ಬಹಳ ಸಂತೋಷದಿಂದ ಅವನು ಘೋಷಿಸುತ್ತಾನೆ, ಕರ್ತನು ನನ್ನ ಕುರುಬನು, ನನಗೆ ಕೊರತೆಯಿಲ್ಲ. ಅವನು ನನ್ನನ್ನು ಹಸಿರು ಹುಲ್ಲುಗಾವಲುಗಳಲ್ಲಿ ತಂಗಿಸುತ್ತಾನೆ. ಅವನು ನನ್ನನ್ನು ಶಾಂತವಾದ ನೀರಿನ ಬಳಿಗೆ ಕರೆದೊಯ್ಯುತ್ತಾನೆ. ಇದು ನಂಬಿಕೆಯ ಸುಂದರವಾದ ಒಪ್ಪಿಗೆಯಾಗಿದೆ. ನಾವು ಸಹ ನಮ್ಮ ಪ್ರಾರ್ಥನಾ ಸಮಯದಲ್ಲಿ ಇದೇ ರೀತಿಯ ಘೋಷಣೆಗಳನ್ನು ಮಾಡಬಹುದು. ನಾವು ಹೀಗೆ ಹೇಳಬಹುದು, ಕರ್ತನೇ, ನೀನು ಯಾವಾಗಲೂ ನನ್ನೊಂದಿಗಿದ್ದೀಯಾ, ಧನ್ಯವಾದ. ನೀನು ನನ್ನನ್ನು ಕೈಬಿಟ್ಟಿಲ್ಲ ಅಥವಾ ಕೈಬಿಟ್ಟಿಲ್ಲ, ಧನ್ಯವಾದ. ನೀನು ನನ್ನೊಂದಿಗಿರುವುದರಿಂದ ನಾನು ಹೆದರುವುದಿಲ್ಲ. ನನ್ನ ತಂದೆ ತಾಯಿ ನನ್ನನ್ನು ಕೈಬಿಟ್ಟರು, ನೀನು ನನ್ನನ್ನು ಸ್ವೀಕರಿಸುವಿ. ಕೀರ್ತನೆಗಳು 27:10. ನಂಬಿಕೆಯ ಈ ದೃಢೀಕರಣಗಳು ನಮ್ಮ ಹೃದಯಗಳನ್ನು ಬಲಪಡಿಸುತ್ತವೆ ಮತ್ತು ಅವು ನಮ್ಮ ಸುತ್ತಲೂ ದೇವರ ಹಿಂಪಾದ ಸಾನ್ನಿಧ್ಯವನ್ನು ಸೆಳೆಯುತ್ತವೆ. ದೇವರು ತನ್ನ ಸನ್ನಿಧಿಯಲ್ಲಿ ವಾಸಿಸುವವರಿಗೆ ನೀಡಿರುವ ವಾಗ್ದಾನಗಳನ್ನು ಹಿಡಿದುಕೊಳ್ಳಿ ಮತ್ತು ಅವುಗಳನ್ನು ನಂಬಿಕೆಯಿಂದ ಒಪ್ಪಿಕೊಳ್ಳಿ. ಕರ್ತನು ನನ್ನನ್ನು ಸುತ್ತುವರೆದಿದ್ದಾನೆ, ಅವನು ನನ್ನ ಬಲಗೈಯನ್ನು ಹಿಡಿದು ನನ್ನನ್ನು ನಡೆಸುತ್ತಾನೆ. ಅವನ ಸನ್ನಿಧಿಯಲ್ಲಿ ಪೂರ್ಣ ಸಂತೋಷ ಮತ್ತು ಶಾಶ್ವತವಾದ ಆನಂದವಿದೆ. ಕರ್ತನೊಂದಿಗೆ ನಾನು ಗೋಡೆಯನ್ನು ಹಾರಿ ಸೈನ್ಯದ ವಿರುದ್ಧ ದಾಳಿ ಮಾಡಬಹುದು. ನಾನು ಸರ್ವಶಕ್ತನ ನೆರಳಿನಲ್ಲಿ ನೆಲೆಸುತ್ತೇನೆ. ಖಂಡಿತವಾಗಿಯೂ ಒಳ್ಳೆಯತನ ಮತ್ತು ಕರುಣೆ ನನ್ನ ಜೀವನದ ಎಲ್ಲ ದಿನಗಳಲ್ಲೂ ನನ್ನನ್ನು ಹಿಂಬಾಲಿಸುತ್ತದೆ. ನಮ್ಮ ಕರ್ತನಾದ ಯೇಸು, ನಾನು ಯುಗದ ಸಮಾಪ್ತಿಯವರೆಗೂ ಯಾವಾಗಲೂ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದ್ದಾನೆ. ಮತ್ತಾಯ 28:20. ಈ ವಾಗ್ದಾನವನ್ನು ಹಿಡಿದುಕೊಳ್ಳಿ ಮತ್ತು ನಂಬಿಕೆಯಿಂದ ಅದನ್ನು ಒಪ್ಪಿಕೊಳ್ಳುತ್ತಾ ಇರಿ. ಸತ್ಯವೇದವು ಹೇಳುತ್ತದೆ, ದೇವರ ಪ್ರೀತಿ ಏನೆಂದರೆ ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ದೇವರಿಂದ ಹುಟ್ಟಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. ಲೋಕವನ್ನು ಜಯಿಸಿದ ವಿಜಯವು ನಮ್ಮ ನಂಬಿಕೆಯೇ ಆಗಿದೆ. 1 ಯೋಹಾನ 5:3-4. ನಂಬಿಕೆಯಿಂದ ನಿಮ್ಮ ವಿಜಯವನ್ನು ಘೋಷಿಸಿ ಮತ್ತು ವಿಜಯಶಾಲಿಯಾಗಿ ಮುಂದುವರಿಯಿರಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಹೃದಯದಿಂದ ನಂಬುವುದರಿಂದ ನೀತಿ ಉಂಟಾಗುತ್ತದೆ, ಬಾಯಿಂದ ಅರಿಕೆ ಮಾಡುವುದರಿಂದ ರಕ್ಷಣೆಯಾಗುತ್ತದೆ. ಆತನಲ್ಲಿ ನಂಬಿಕೆ ಇಡುವ ಯಾವನಾದರೂ ನಾಚಿಕೆ ಪಡುವುದಿಲ್ಲ. ರೋಮಾಪುರದವರಿಗೆ 10:10 ಮತ್ತು 11.
ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.